ಪ್ರೀತಿಯಿಂದ ಪ್ರೀತಿಯಿಂದ ಅದು ನಾನು ನೀಲು ರೊಮ್ಯಾನ್ಸ ಅಲ್ಲ ಇದ್ದಕ್ಕಿದ್ದಾಗೆ ನಮ್ಮ ಅಮ್ಮಗೆ ಏನಾಯ್ತು? ಅಮ್ಮಯ್ಯೊಳಗೆ ಏನೋ ಒಂದು ಹೊಸ ಫೀಲಿಂಗ್ ಉಟ್ಕೊಂಡಿದೆ. ಅದೇನು ಅಂತ ಅವನಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನವಿಲ್ಗರಿ ಅಂದ್ರೆ ಪ್ರೀತಿ ಅಂತ ಅವನಿಗೆ ಗೊತ್ತಿಲ್ಲದೆ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನ ಇನ್ನೂ ಚೆನ್ನಾಗಿ ಅಮ್ಮನಿಗೆ ಹೇಗೆ ಅರ್ಥ ಮಾಡ್ಸೋದು ಆಕಾಶ್? ನೀನು ಮತ್ತು ನೀಲು ಸದ್ಯಕ್ಕೆ ನೀವಿಬ್ರೇ ಅವನಿಗೆ ಪ್ರೇಮ ಗುರುಗಳು. ಅಮ್ಮಯ್ಯಗೆ ಗಂಡು ಹೆಣ್ಣು ವಯಸ್ಸು ಯೌವನ ಇವುಗಳ ಅರ್ಥ ಗೊತ್ತಿಲ್ಲ. ಅವನಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಅವ್ರದೇ ಆದ ರೀತಿಯಲ್ಲಿ ಯೋಚನೆ ಮಾಡಿ ಅಮ್ಮಯ್ಯಣ್ಣನ ಅದಕ್ಕೆನ ಹನಿಮೂನ್ ಕಳ್ಸಿದ್ರು. ಅಮ್ಮಯ್ಯಣ್ಣನಿಗೆ ಹನಿಮೂನ್ ಅನ್ನೋ ಪದ ತುಂಬಾ ಇಷ್ಟ ಆಯ್ತು ಹೊರತು ಹಾಗಂದ್ರೆ ಏನು ಅಂತ ಅರ್ಥನೇ ಆಗ್ಲಿಲ್ಲ. ಹನಿಮೂನಿಂದ ಆಗಿದ್ ಒಂದೇ ಒಂದು ಲಾಭ ಅಂದ್ರೆ ನಾನು ಅಲ್ಲೇ ಅಮ್ಮಯ್ಯ ಪಚ್ಚನ್ ಕಿಡ್ನಾಪ್ ಮಾಡಕ್ ಹೋಗಿ ನಾನು ಅಮ್ಮಯ್ಯ ಫ್ರೆಂಡ್ ಆಗ್ಬಿಟ್ಟೆ. ತೇಜು, ಅಮ್ಮಯ್ಯ ಮುಂದೆ ನೀನು ಈ ಕೆಲಸ ಮಾಡಿದ್ಯಾ? ಇಷ್ಟ ಆದ್ರೆ ಸಾಕಲ್ವಾ? ಅಮ್ಮಯ್ಯಣ್ಣನ ಹಾಟ್ನಲ್ಲಿ ಪ್ರೀತಿನ ಬಿತ್ತಿ ಬೆಳಿಬೋದಲ್ವಾ ಆಕಾಶ್? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಿನ್ನ ನೀಲನ್ ಜೊತೆ ನಮ್ಮ ಅಮ್ಮಯ್ಯ ಪಚ್ಚದು ಹನಿಮೂನ್ ಟ್ರಿಪ್ ಆಗ್ಬಿಡೋಣ. ಏನಾಯ್ತು? ಆ ಹುಡುಗಿ ಬೀಸಿದ ಬಾಲು ಸ್ಟ್ರೈಟ್ ಆಗಿ ನನ್ನ ಹಾರ್ಟ್ ಒಳಗೆ ನುಗ್ಗಿ ತುಂಬಾ ನೋವಾಗ್ತಿದೆ ತೇಜು. ನೂರಾರು ಎಕರೆ ಹೂವಿನ ಗಿಡ ಬೆಳೆದು ತೋಟ ಮಾಡಿದವನಿಗೆ ಒಂದು ಸಣ್ಣ ಗಿಡ ಕೊಟ್ಟು ತೋಟ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ ಅಂತ ಕೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ? ವಿಷಾದ ಅನ್ಸುತ್ತೆ, ದುಃಖ ಅನ್ಸುತ್ತೆ, ಸೋಲು ಅನ್ಸುತ್ತೆ, ಸಾಯೋ ಅಂತ ಸೋಲು ಅನ್ಸುತ್ತೆ. ಅಮ್ಮಯ್ಯ ಹಾಟಲ್ಲಿ ಪ್ರೀತಿ ಬಿತ್ತಿ ಬೆಳೆಯೋಣ ಅಂದಾಗ ನನಗೆ ತುಂಬಾನೇ ಸೋಲು ಅನ್ಸುತ್ತೆ. ಹುಡುಗಿ ಹೆಸರು ಕೂಡ ಗೊತ್ತಿಲ್ಲದೆ ಇದ್ರು ಹೇಗೆ ಪ್ರೀತಿ ಮಾಡಬೇಕು ಅನ್ನೋದನ್ನ ಅಮ್ಮಯ್ಯ ನೋಡಿ ಕಲಿಬೇಕು. ಪ್ರೀತಿ ಅಂದ್ರೆ ಅಮ್ಮಯ್ಯ, ಅಮ್ಮಯ್ಯ ಅಂದ್ರೆ ಪ್ರೀತಿ ಅಂತ ಅಮ್ಮಯ್ಯ ಈಗ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹೇಗೆ ನಿಂತಿದ್ದಾನೆ ನೋಡು.
ಹುಳ ಅಂತ ಕಚ್ಗುಳಿ ಇಟ್ಟಾಗ ಅನ್ಸುತ್ತೆ. ಅದ್ಭುತ, ಈ ನವಿಲುಗರಿ ಅದ್ಭುತ. ಸುಂದರವಾಗಿದೆ. ಈ ಫೀಲಿಂಗ್ ತುಂಬಾ ಚೆನ್ನಾಗಿದೆ. ನನಗೆ ನನ್ನ ನೀಲುನ ತುಂಬಾ ಪ್ರೀತಿಸ್ಬೇಕು ಅಂತ ಅನಿಸ್ತಿದೆ. ನನ್ನ ಹೆಂಡತಿ ಯಾವಾಗ್ಲೂ ನನ್ನ ಜೊತೆಲೇ ಇರ್ತಾಳೆ. ಶಿ ಇಸ್ ಮೈನ್. ನನಗೆ ಯಾರನ್ನಾರು ತುಂಬಾ ಪ್ರೀತಿಸ್ಬೇಕು ಅನ್ನಿಸ್ತಿದೆ. ನನ್ನನ್ನು ಯಾರು ತುಂಬಾ ಇಷ್ಟಪಡ್ತಾರೋ ಅವ್ರನ್ನ ಪ್ರೀತಿಸ್ಬೇಕು ಅನ್ನಿಸ್ತಿದೆ. ನಿನ್ಗೂ ಹಾಗೆ ಅನ್ನಿಸ್ತಿದೆ ಅಲ್ವಾ ಮೈ? ನಂಗೂ ಏನೇನೋ ಅನ್ನಿಸ್ತಿದೆ, ಆದ್ರೆ ಹೇಳಕ್ ಗೊತ್ತಾಗ್ತಿಲ್ಲ. ಲೋ, ಪ್ರೀತಿ ಅಂದ್ರೆ ಏನು? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಡುಬೋ ಬಾರೋ, ಈ ನವಿಲ್ಗಿರಿ ಜೊತೆ ಆಟ ಆಡೋಣ. ಬಾ. ಏ, ಹುಲಿ ನೋಡು, ನವಿಲು. ಜೀವನದಲ್ಲಿ ಯಾವುದೂ ಅಸಾಧ್ಯ ಅಲ್ಲ ತೇಜು, ಸ್ವಲ್ಪ ಕಷ್ಟಪಡ್ಬೇಕಷ್ಟೇ. ಇದು ನನಗೆ ಸ್ವಲ್ಪ ಕಷ್ಟ ಸಿಕ್ಕಾಕೊಂಡಿದೆ ಆಕಾಶ್. ನೀಲುಗೆ ಪಚ್ಚೆ ಅಂದ್ರೆ ಪ್ರಾಣ. ಅಮ್ಮಯ್ಯ ಪಚ್ಚೆ ಮದುವೆ ಆಗಿ ನಾರ್ಮಲ್ ಜೀವನ ನಡೆಸಿದ್ದಾರೆ ಅಂತ ಅಂದ್ಕೊಂಡಿದ್ಲು. ಮದುವೆ ಆಗಿ ಮೊದಲನೇ ದಿನಾನೇ ನೀಲುಗೆ ಇವರಿಬ್ರು ದಾಂಪತ್ಯ ಜೀವನ ನಡೆಸಿಲ್ಲ ಅಂತ ಅರ್ಥ ಆಗೋಯ್ತು. ಆಗಿಂದ ಆಗಿಂದ ಒಂದೇ ಗಲಾಟೆ. ಪಚ್ಚೆ ಅಮ್ಮಯ್ಯ ಜೀವನ ಸರಿ ಹೋಗೋವರೆಗೂ ನಾವಿಬ್ರು ದಾಂಪತ್ಯ ಜೀವನ ನಡೆಸೋದು ಬೇಡ ಅಂತಿದ್ದಾಳೆ. ಈ ವಿಷಯ ಯಾರಿಗೂ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಡೋಂಟ್ ವರಿ, ಅಮ್ಮಯ್ಯ ಒಬ್ಬ ಸರಿ ಹೋದ್ರೆ ಮತ್ತೆಲ್ಲ ಸರಿ ಹೋದಾಗಿದೆ. ಅಮ್ಮಯ್ಯನ ಹಳೆ ನೆನಪನ್ನ ಕೆದಕಿ ಹೊರಗೆ ತೆಗಿಬೇಕು. ಆಗ ಮುಚ್ಚೋಗಿರೋ ಈ ಪ್ರೀತಿ, ಪ್ರೇಮ ಎಲ್ಲ ಫೀಲಿಂಗ್ಸು ಹೊರಗೆ ಬರುತ್ತೆ. ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಒಬ್ಬ ಡಾಕ್ಟರ್ ಆಗಿ ಹೇಳ್ತಾ ಇದ್ದೀನಿ ತೇಜು, ಅಮ್ಮಯ್ಯನ ಸರಿ ಮಾಡೇ ಮಾಡ್ತೀನಿ. ಮುಖ ಸರಿ ಇಟ್ಕೋ. ಪ್ರೀತಿಯಿಂದ